ನಮಸ್ತೆ. 18/3/2026 ಬುಧವಾರ. ಇವತ್ತಿನ ಸೂರ್ಯೋದಯ 6:25ಗೆ, ಸೂರ್ಯ ಅಸ್ತಮಾನ 6:30. ಹಗಲು ಅಂದರೆ ಡೇ ಟೈಮ್ 5 ನಿಮಿಷ ಜಾಸ್ತಿ ಇದೆ. ಇವತ್ತು ಚತುರ್ದಶಿ ಅನ್ನುವ ತಿಥಿ ಇದೆ. 6:25ರಿಂದ 8:25ವರೆಗೂ. ಚತುರ್ದಶಿ ಆದ ನಂತರ ಅಮಾವಾಸ್ಯೆ ಇದೆ. ಅಂದರೆ 8:25ರಿಂದ ದಿನ ಪೂರ್ತಿ. ಇವತ್ತಿನ ನಕ್ಷತ್ರ 6:25ರಿಂದ ರಾತ್ರಿ 5:21ವರೆಗೂ, ಅಂದರೆ ಬೆಳಗಿನ ಜಾವ 5:21ವರೆಗೂ ಪೂರ್ವ ಭಾದ್ರಾ ನಕ್ಷತ್ರ. ಇವತ್ತು ಅದು ಧನ ಪ್ರಾಪ್ತಿಯ ಅಮೃತ ಎಲ್ಲ ಕೊಡುತ್ತದೆ. ಹಂಗಾಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಂತಂದರೆ 5:21ವರೆಗೂ ಶುಭವಾಗಿದೆ. ಆನಂತರ ಬರೋದು ಉತ್ತರ ಭಾದ್ರಪದ ನಕ್ಷತ್ರ, ಅಂದರೆ ಧನಹಾನಿ ಬರುತ್ತದೆ. ಹಂಗಾಗಿ ಬೆಳಗಿನ ಜಾವ ಮುಹೂರ್ತ, ಬೆಳಗಿನ ಜಾವದಲ್ಲಿ ಕೆಲವು ಕಾರ್ಯಗಳನ್ನು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ತೀವಿ ಅಂತಂದರೆ ಇವತ್ತು ಅದು ಸಾಧ್ಯವಲ್ಲ. ಅದು ಅಲ್ಲದೆ ಇವತ್ತು ಅಮಾವಾಸ್ಯೆಯು ಪ್ರಾರಂಭವಾಗಿರುತ್ತದೆ. ಇದರಲ್ಲಿ ಗಮನ ಕೊಡಿ. ಮತ್ತು ಇವತ್ತಿನ 100% ಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 6:25ರಿಂದ 7:54, 9:28ರಿಂದ 12:02, ಮಧ್ಯಾಹ್ನ 2 ಗಂಟೆಯಿಂದ 4:06, ಸಂಜೆ 6:13ರಿಂದ ಬೆಳಗಿನ ಜಾವ 4:53. ಇದೆಲ್ಲ ಶುಭ ಸಮಯಗಳು ಇರೋದರಲ್ಲಿ ಅಮಾವಾಸ್ಯೆ ಇದ್ದರೂ ಇದನ್ನು ಸ್ವಲ್ಪ ನೋಡ್ಕೋಬೋದು, ಅರ್ಜೆಂಟ್ಗೆ ಉಪಯೋಗಿಸಬಹುದು. ಅದೇ ಥರ 100% ಅಶುಭ ಸಮಯನ ನೋಡೋಣ. ಬೆಳಿಗ್ಗೆ 7:56ರಿಂದ 9:26 ಯಮಗಂಡ ಕಾಲ, 12:04ರಿಂದ 12:52 ದುರ್ಮುಹೂರ್ತ, 12:20ರಿಂದ ಮಧ್ಯಾಹ್ನ 1:53ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಅದೇ ಥರ ಮಧ್ಯಾಹ್ನ 12:28ನ ಮೇಲೆ, ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲದಲ್ಲೇ 12:28ರಿಂದ 1:58ವರೆಗೂ ರಾಹು ಕಾಲವಿದೆ. ಹಾಗಾಗಿ ಡಬಲ್ ಆಗಿದೆ ದೋಷ. ಸಂಜೆ 4:08ರಿಂದ 6:11 PM ಮೃತ್ಯು ಇದೆ. ಬೆಳಗಿನ ಜಾವ 4:55ರಿಂದ ಸೂರ್ಯೋದಯದವರೆಗೂ ವಿಷಕಾಲವಿದೆ. ನೋಡಿಕೊಂಡು ಈ ಸಮಯದಲ್ಲಿ ಮಾಡುವಂಥ ಕಾರ್ಯಗಳನ್ನು ದೂರ ಮಾಡಿ. ಕೆಲವು ಕಾರ್ಯಗಳಲ್ಲಿ ಎಚ್ಚರ ಕೊಡಬೇಕು. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.